ಹಲೋ ಫ್ರೆಂಡ್ಸ್, ನಾವಿವತ್ತು ಬೀಜೋಕ್ತಿಗಳು ಅನ್ನುವಂಥ ಪಾಠದ ಅಭ್ಯಾಸ 12.1ರಲ್ಲಿ ಒಂದರಲ್ಲಿಯ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಇದು ಈ ಅಭ್ಯಾಸ 7ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದಲ್ಲಿಯ ಲೆಕ್ಕಗಳನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ. ನೋಡಿ, ಈ ಬೀಜೋಕ್ತಿಗಳಿಗೆ ಅಲ್ಜೆಬ್ರಿಕ್ ಇಕ್ವೇಶನ್ ಅಂತೇಳಿ ಕರಿತಾ ಇದ್ದೀವಿ. ಈಗ ಮುಖ್ಯವಾದ ಪ್ರಶ್ನೆ, ಎರಡರ ಲೆಕ್ಕಗಳನ್ನು ಬಿಡಿಸ್ತಾ ಇದ್ವಿ. ಎರಡರಲ್ಲಿ ಮೊದಲನೇ ಪ್ರಶ್ನೆ, ಮುಂದಿನ ಬೀಜೋಕ್ತಿಗಳಲ್ಲಿ ಬೀಜ ಪದಗಳನ್ನು ಮತ್ತು ಅವುಗಳ ಅಪವರ್ತನಗಳನ್ನು ಗುರುತಿಸಿ. ಬೀಜ ಪದಗಳನ್ನು ಮತ್ತು ಅಪವರ್ತನಗಳನ್ನು ವೃಕ್ಷದಲ್ಲಿ ತೋರಿಸಿ. ನೋಡಿ, ಇಲ್ಲಿ ಎರಡು ಏನನ್ನ ಕೊಟ್ಟಿದ್ದಾರೆ ಅಂದ್ರೆ ಬೀಜೋಕ್ತಿಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಬೀಜೋಕ್ತಿಗಳಲ್ಲಿ ನಾವು ಏನನ್ನ ಕಂಡುಹಿಡಿಯಬೇಕಾಗಿದೆ? ಬೀಜ ಪದಗಳು. ಹೌದಾ? ಬೀಜ ಪದಗಳು ಮತ್ತು ಅವುಗಳ ಅಪವರ್ತನಗಳು. ಹಾಗಾದ್ರೆ 5xy² ಪ್ಲಸ್ 7x²y. ಹೌದಾ? ಹಾಗಾದ್ರೆ ಇದೇನಾಯ್ತು? ಬೀಜೋಕ್ತಿ ಆಯ್ತು. ಇವುಗಳಲ್ಲಿ ಬೀಜ ಪದ ಯಾವ್ದಂದ್ರೆ ಇದೊಂದು ಬೀಜ ಪದ, ಇದೊಂದು ಬೀಜ ಪದ. ಹೌದಾ? ಹಾಗಾದ್ರೆ ಇದೊಂದು ಬೀಜ ಪದ, ಇದೊಂದು ಬೀಜ ಪದ ಆದ್ರೆ ಆ ಬೀಜ ಪದಗಳನ್ನು ತೆಗೆದುಕೊಂಡು ನಾವ್ ಏನ್ ಮಾಡ್ಕೋಬೇಕು? ಅವುಗಳ ಅಪವರ್ತನಗಳನ್ನ ಬರ್ಕೋಬೇಕು. ಅದನ್ನ ಯಾವ ರೀತಿಯಾಗಿ ನಾವು ತೋರಿಸ್ಬೇಕಂದ್ರೆ ವೃಕ್ಷದಲ್ಲಿ. ಒಂದು ವೃಕ್ಷ ಗಿಡಕ್ಕೆ ಯಾವ ರೀತಿಯಾಗಿ ಕೊಂಬೆಗಳು ಇರ್ತವೆ ಆ ರೀತಿಯಾಗಿ ನಾವು ಇದನ್ನ ಚಿತ್ರದ ಮುಖಾಂತರ ತೋರಿಸಬೇಕಾಗಿದೆ. ಹಾಗಾದ್ರೆ ಬನ್ನಿ ಡಿ ಲೆಕ್ಕವನ್ನ ಮಾಡೋಣ. ಏನಿದೆ? 5xy² ಪ್ಲಸ್ 7x²y. ಹಾಗಾದ್ರೆ ಇದೊಂದು ಪದ, ಇದೊಂದು ಪದ, ಒಟ್ಟು ಎರಡು ಪದಗಳಿದಾವೆ. ನಾ ಇದನ್ನ ಯಾವ ರೀತಿಯಾಗಿ ಬರ್ಕೊತಾ ಇದ್ದೀನಿ ಅಂದ್ರೆ ಈ ರೀತಿಯಾಗಿ ಬರ್ಕೊತಾ ಇದ್ದೀನಿ. 5xy², ಆಮೇಲೆ 7x²y. ಹೌದಾ? ಇದೊಂದು ಪದ, ಇದೊಂದು ಪದ ಬರ್ಕೊಂಡ್ವಿ. ಈಗ ಈ ಪದದಲ್ಲಿ ಎಷ್ಟು ಅಕ್ಷರಗಳಿದಾವೆ ಇದನ್ನು ಕೂಡ ನಾವು ಏನ್ ಮಾಡ್ಬೇಕು? ಬೇರೆ ಬೇರೆ ಬರ್ಕೋಬೇಕು. ಈಗ ನೋಡಿ, 1 5 ಅನ್ನುವಂಥದ್ದು ಒಂದು, x ಅನ್ನುವಂಥದ್ದು ಒಂದು, y² ಅನ್ನುವಂಥದ್ದು ಒಂದು. ಹಾಗಾದ್ರೆ 1 2 3. ಹೌದಾ? 5xy². ಹೌದಾ? ಈ ರೀತಿಯಾಗಿ ಅಪವರ್ತನಗಳನ್ನ ಸಪರೇಟ್ ಆಗಿ ಬಿಡಿಸ್ಕೋಬೇಕು. ಇಲ್ಲಿ ನೋಡಿ, 5 ಅನ್ನುವಂಥದ್ದು ಒಂದೇ ಇದೆ, x ಅನ್ನುವಂಥದ್ದು ಒಂದೇ ಇದೆ. ಹಾಗಾದ್ರೆ y ಅನ್ನುವಂಥದ್ದು ಏನಿದೆ? ಎರಡು ಅದಾವೆ. ಇದನ್ನು ಕೂಡ ನಾವು ಏನ್ ಮಾಡ್ಕೋಬೇಕು? ಒಂದೊಂದಾಗಿ ಬರ್ಕೋಬೇಕು. ಹಾಗಾದ್ರೆ y ನೋಡಿ, y² yಗಳು ಎರಡು ಅದಾವೆ, y ಈ ರೀತಿಯಾಗಿ ನಾವು ಅದನ್ನ ಬರ್ಕೋಬೇಕು. ಇನ್ನು ಈ ಪದಕ್ಕೆ ಬಂದಾಗ ಇಲ್ಲಿಯೂ ಕೂಡ ಮೂರು ಪದಗಳು, 7, ಇಲ್ಲಿ x², ಇಲ್ಲಿ y. ನೋಡಿ, ಇಲ್ಲಿಯೂ ಕೂಡ x² ಗಳು ಎರಡು ಇದಾವೆ. ಇವುಗಳನ್ನು ಕೂಡ ನಾವು ಏನ್ ಮಾಡ್ಕೋಬೇಕು? ಸಪರೇಟ್ ಆಗಿ ಬರ್ಕೋಬೇಕು. x ಗಳು ಎರಡು, ಇಲ್ಲಿ y², y ಎರಡು ಸಲ ಇದೆ. ಈ ರೀತಿಯಾಗಿ ಅದನ್ನ ಬಿಡಿಸಬೇಕು. ಅದೇ ರೀತಿಯಾಗಿ ಮುಂದಿನ ಲೆಕ್ಕ, ಈ ಲೆಕ್ಕವನ್ನು ಬಿಡಿಸೋಣ. ನೋಡಿ, -ab ಪ್ಲಸ್ 2b² ಮೈನಸ್ 3a² ಅಂತಿದೆ. ಹಾಗಾದ್ರೆ ಇಲ್ಲಿ ಮೂರು ಪದಗಳನ್ನ ನಾವು ಬರೆದುಕೊಳ್ಳೋಣ. ಹೌದಾ? ಮೊದಲನೇ ಪದ -ab, ಎರಡನೇ ಪದ 2b², ಮೂರನೇ ಪದ 3a². ಹೌದಾ? ಈಗ ಈ ಪದಗಳನ್ನ ಯಾವ ರೀತಿಯಾಗಿ ಹುಡ್ಕೋಬೇಕಂದ್ರೆ ಇಲ್ಲಿ a ಇದೆ, ಇಲ್ಲಿ b ಇದೆ. ಹಾಗಾದ್ರೆ ಎರಡು ರೀತಿಯಲ್ಲಿ ಇದನ್ನ ಒಂದನ್ನ -a ಅಂತ ತೆಗೆದುಕೊಳ್ತಾ ಇದ್ದೀನಿ, ಇನ್ನೊಂದನ್ನ b ಅಂತೇಳಿ ತೆಗೆದುಕೊಳ್ತಾ ಇದ್ದೀನಿ. ಇವುಗಳಲ್ಲಿ ಎರಡು ಪದಗಳು, 2 ಆಮೇಲೆ b², ಹಾಗಾದ್ರೆ ಇವುಗಳಲ್ಲಿ ಮತ್ತೇನಾದ್ರೂ ಚೇಂಜಸ್ ಮಾಡಕ್ ಬರ್ತದೆ ಅಂತಂದ್ರೆ b² ಇದೆ, ಈ b² ಹೇಗೆ ಬರೀಬಹುದು? b ಇದು b, ಇಲ್ಲಿ b² ಇದೆ, b ಎರಡು ಸಲ ಇದೆ, b. ಹೌದಾ? ಇನ್ನು ನೆಕ್ಸ್ಟ್
ಮೂರನೇ ಪದ, ಇಲ್ಲಿ -3 ಇದೆ, ಇಲ್ಲಿ a ಸ್ಕ್ವೇರ್ ಇದೆ, -3 ಇದು a ಸ್ಕ್ವೇರ್. ಹೌದಾ? ಇವುಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇಲ್ಲಿ a ಸ್ಕ್ವೇರ್ a 2 ಸಲ ಇದೆ, ಹಾಗಾಗಿ ನಾವೇನ್ ಮಾಡ್ಬೇಕು a e. ಹೌದಾ? ಈ ರೀತಿಯಾಗಿ ನಾವೇನ್ ಮಾಡ್ಬೇಕು, ಈ ಅಪವರ್ತನಗಳನ್ನ ವೃಕ್ಷದಲ್ಲಿ ತೋರಿಸಬೇಕು. ಹಾಗಾದ್ರೆ ಇವೇನಾದವು ಬೀಜ ಪದಗಳು, ಇವೇನಾದವು ಅವುಗಳ ಅಪವರ್ತನಗಳು ಆಗಿದಾವೆ ಅಂತೇಳಿ ತಿಳ್ಕೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಣೆ ಮಾಡ್ತಾ ಇರಿ. ನಮಗೆ ನಿಮ್ಮ ಪ್ರೋತ್ಸಾಹವನ್ನ ನೀಡ್ತಾ ಇರಿ. ಥ್ಯಾಂಕ್ ಯು.